ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್. ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗಿದ್ದು ರಾಕಿನ ವಾಕಿಂಗ್ ಕರ್ಕೊಂಡು ಬಂದಿದ್ದೀನಿ. ಸೊ ವ್ಯೂ ತೋರಿಸ್ತೀನಿ ರೀ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಸೊ ಇವಾಗ ತಾನೇ ಎದ್ದಿದ್ದೆ, ನಾವು ವಾಕಿಂಗ್ ಕರ್ಕೊಂಡು ಬರಬೇಕು. ವಾಕಿಂಗ್ ಕರ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಹೋಗಿ ನಾನು ಫ್ರೆಶ್ನ್ ಅಪ್ ಆಗಬೇಕು. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಹಾಗೆ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಸ್ವಲ್ಪ ಹೊತ್ತು ವಾಕಿಂಗ್ನ ಮಾಡಿಕೊಂಡು ರಾಕಿನೂ ಕೂಡ ವಾಕಿಂಗ್ಗೆ ಕರ್ಕೊಂಡೋಗಿ ಎಲ್ಲ ಮುಗಿಸ್ಕೊಂಡು ಬಂದೈತೆ. ಮನೆ ಮುಂದೆಗಡೆ ರಂಗೋಲಿ ಬಿಟ್ಕೊಳ್ಳೋಣ ಅಂತೇಳಿ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನೀರನ್ನು ಕೂಡ ಹಾಕೊಂಡಿದ್ದೀನಿ. ಸೊ ಇನ್ನು ನೀರೆಲ್ಲ ಹಾಕೊಂಡಿದ್ದೆ, ಅದು ಸ್ವಲ್ಪ ಹಾರ್ಕೊಳ್ಳಿ, ಆಮೇಲೆ ರಂಗೋಲಿ ಹಾಕೋಣ. ತುಳಸಿ ಗಿಡನ ರೆಡಿ ಮಾಡೋಣ ಅಂತೇಳಿ ತುಳಸಿ ಗಿಡ ರೆಡಿ ಮಾಡೋಕ್ಕೆ ಹೋದೆ. ಬಟ್ ತುಳಸಿ ಗಿಡಕ್ಕೆ ನೀರೆಲ್ಲ ಹಾಕ್ತೆ. ಆಮೇಲೆ ಅದ್ರ ಮೇಲ್ಗಡೆ ಏನೋ ಒಂಥರ ಹುಳು ಒಡ್ಡಾಡ್ದಂಗೆ ಅನ್ನಿಸ್ತು. ನಾನು ಏನಪ್ಪ ಇದು, ಏನೋ ಮೋಸ್ಟ್ಲಿ ಯಾರೋ ಹುಳುನೋ ಏನೋ ಇರ್ಬೋದು ಅಂತ ಅಂದ್ಕೊಂಡೆ. ಇವಾಗೆಲ್ಲ ನೀರು ಹಾಕ್ದಾಗೆಲ್ಲ ಅದೇನು ಇದ್ದಿರಲಿಲ್ಲ. ನೀರೆಲ್ಲ ಹಾಕ್ಕೊಂಡೆ. ಬಟ್ ಈ ತುಳಸಿ ಗಿಡ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಚೇಂಜ್ ಮಾಡಬೇಕು ಅಂತ, ಮಾಡಿಲ್ಲ ಅಂತ ಬೈಕೋಬಿಡಿ, ಮಾಡಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ಇದು ಹಳೆ ವಿಡಿಯೋ ಆಗಿದ್ರಿಂದ ಹಂಗೇನೆ ಕಂಟಿನ್ಯೂ ಆಗಿದೆ. ನಾನು ಇವತ್ತು ತಾನೇ ಚೇಂಜ್ ಮಾಡಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ತುಳಸಿ ಗಿಡ ಹೊಸ ಗಿಡನೇ ಹಾಕಿದ್ದೀನಿ. ನೋಡೋಣ ಅದು ಚಿಗುರುತ್ತೋ ಇಲ್ಲ ಈ ಬಿಸಿಲು ಒಣಗೋಗುತ್ತೋ ಅಂತ. ಬೆಳಗ್ಗೆನೆ ಏನಾಯ್ತು ಗೊತ್ತಾ, ತುಳಸಿ ಗಿಡಕ್ಕೆ ನೀರೆಲ್ಲ ಹಾಕ್ಬೇಕಾದ್ರೆ ಏನು ಇರ್ಲಿಲ್ಲ. ನೆಕ್ಸ್ಟ್ ಅರ್ಶಿನ ಕುಂಕುಮ ಅಂತ ಇಕ್ಕಕ್ಕೆ ಇವಾಗ ಹೋದ್ನಲ್ಲ, ಅವಾಗ ನೋಡಿದ್ರೆ ತುಳಸಿ ಗಿಡದ ಮೇಲೆ ಏನೋ ಹುಳು ಹರ್ದಂಗ್ ಅನ್ನಿಸ್ತು. ನಾನೆಲ್ಲ ಎರೆಹುಳನೇ ಇರ್ಬೇಕು, ಆ ಸೈಡ್ ತೆಗ್ದು ಹಾಕೋಣ ಅಂತ ಅನ್ಬಿಟ್ಟು ನೋಡ್ತಾ ಇದ್ನ. ಬಟ್ ನೋಡಕ್ಕೆ ಎರೆಹುಳು ಅಂತಾನೆ ಅನ್ನಿಸ್ತಿತ್ತು. ನಾನೆಲ್ಲೋ ಪಾಟ್ಗೆ ಮಣ್ಣು ಹಾಕಿದ್ನಲ್ಲ, ಅದರಿಂದನೇ ಎರೆಹುಳು ಬಂದಿರ್ಬೇಕು ಅಂತ. ಬಟ್ ಆಮೇಲೆ ಒಂದ್ ಕಡ್ಡಿಲಿ ಇದ್ ಮಾಡಕ್ ಹೋದ್ರೆ ಅದು ಒಂಥರ ರಿಯಾಕ್ಟ್ ಮಾಡ್ದು. ಅದನ್ನೆಲ್ಲ ನೋಡಿದ್ಮೇಲೆ ನನ್ಗೆ ಹಾವು ಮರಿ ಅಂತ ಅನ್ನಿಸ್ತು. ಬಟ್ ನನ್ ನಿಜವಾಗ್ಲೂ ಇದುವರೆಗೂ ಕ್ಲಾರಿಟಿನೇ ಗೊತ್ತಾಗಿಲ್ಲ ಅದು ಹಾವನ್ ಮರಿನ ಇಲ್ಲ ಎರೆಹುಳನ ಅಂತ. ಬಟ್ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಝೂಮ್ ಮಾಡಿ ನೋಡೋಣ ಅಂತ ಅನ್ನಷ್ಟರಲ್ಲಿ ನೋಡಿ ಪಾಟ್ ಕೆಳಗಡೆ ಹೊಂಟೋಯ್ತು. ಮೇ ಬಿ ಎರೆಹುಳುನೇ ಅಂತ ಅನ್ಸುತ್ತೆ. ಬಟ್ ಅದು ಒಂದ್ ಸ್ವಲ್ಪ ಕಡ್ಡಿ ಹಾಕಿದ ತಕ್ಷಣ ಒಂಥರ ರಿಯಾಕ್ಟ್ ಮಾಡ್ತು. ಅದನ್ನ ನೋಡ್ಬಿಟ್ಟು ನನ್ಗೆ ಹಾವನ್ ಮರಿನೇ ಅಂತ ಅನ್ನಿಸ್ತು. ಬಟ್ ಏನೋ ಗೊತ್ತಿಲ್ಲ, ಹೆಂಗೋ ಪಾಟ್ ಕೆಳಗಡೆ ಹೋಯ್ತು. ಸರಿ ಹೆಂಗೋ ಹೋಯ್ತಲ್ಲ ಅಂತ ಅನ್ಬಿಟ್ಟು ನನ್ ಪಾಡ್ ನಾನಿಲ್ಲಿ ತುಳಸಿ ಗಿಡಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಮನೇಲಿ ತುಳಸಿ ಗಿಡ ಒಣಗಬಾರ್ದು ಅಂತ ಹೇಳ್ತಾರೆ. ಬಟ್ ಇದು ಬಿಸಿಲು ಒಣಗ್ತಿದ್ಯಾ ಇನ್ನೇನೋ ಒಣಗ್ತಿದ್ಯಾ ಅಂತ ಗೊತ್ತಿಲ್ಲ. ನನ್ಗಂತೂ ಬಿಸಿಲಿಗೆ ಅಂತ ಅನ್ಸುತ್ತೆ. ಅದ್ರಲ್ಲೂ ನಾವು ಕಾಂಪೌಂಡ್ ಮೇಲೆ ಇಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ಬಿಸಿಲು ಬಿದ್ದು ಜಾಸ್ತಿ ಒಣಗ್ತಿದೆ ಅಂತ ಅನ್ಸುತ್ತೆ. ಬೆಳಗ್ಗೆ ಸಂಜೆ ಎಲ್ಲ ನೀರ್ ಹಾಕಿದ್ರು ಕೂಡ ಇದೇ ರೀತಿ ಆಗ್ತಿದೆ. ನೋಡೋಣ, ಇವಾಗ ಹೊಸದಾಗಿ ಒಂದು ಗಿಡನ ಹಾಕಿದ್ದೀನಿ. ಅದಂತೂ ಬಂದ್ಬಿಟ್ರೆ ಸಾಕು, ಇನ್ನೇನು ಇಲ್ಲ. ತುಳಸಿ ಗಿಡ ಮನೆ ಮುಂದೆಗಡೆ ಚೆನ್ನಾಗಿ ಚಿಗುರುಕೊಂಡಿದ್ರೇನೆ ಏನೋ ಒಂಥರ ಖುಷಿ ಅಲ್ವಾ. ಈ ರೀತಿ ಒಣಗಿಕೊಂಡಿದ್ರೆ ನನಗಂತೂ ನೀರ್ ಹಾಕ್ಬೇಕಾದ್ರೆ ಹಾಗೇನೆ ರಂಗೋಲಿ ಬಿಟ್ಕೊಳ್ಬೇಕಾದ್ರೆಲ್ಲ ಅದೇ ಬೇಜಾರು ನನಗೆ. ಸೊ ಇನ್ನು ಅದೆಲ್ಲ ಆಗಿದೆ. ಮನೆ ಮುಂದೆಗಡೆ ತೊಳೆದಿದ್ದೆಲ್ಲನೂ ಕೂಡ ಹಾರ್ಕೊಂಡಿತ್ತು. ಸೊ ಒಂದು ಸಿಂಪಲ್ ಆಗಿ ರಂಗೋಲಿ ಬಿಟ್ಬಿಡೋಣ ಅಂತೇಳಿ ರಂಗೋಲಿನ ಹಾಕೊಳ್ತಾ ಇದ್ದೀನಿ. ನನಗೆ ಎಳೆ ರಂಗೋಲಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೇನೆ ಒಂದು ಸಿಂಪಲ್ ಆಗಿರುವಂತ ಎಳೆ ರಂಗೋಲಿನ ಹಾಕೊಂಡಿದ್ದೀನಿ. ಮನೆ ಮುಂದೆಗಡೆ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತಲ್ವಾ ಈ ರೀತಿ ಹಾಕೊಂಡ್ರೆ. ಮನೆ ಮುಂದೆಗಡೆ ತುಳಸಿ ಗಿಡದ ಹತ್ರ ಹಾಗೇನೆ ಹೊಸ್ತಿಲ ಹತ್ರ ಎಲ್ಲ ಕಡೆನೂ ಕೂಡ ರಂಗೋಲಿನ ಹಾಕೊಂಡೆ. ಇನ್ನು ಹೂವ ಇಡೋಣ ಅಂತ ನೋಡಿದ್ರೆ ಹೂವನೇ ಬಿಡ್ತಿಲ್ಲ, ಏನೋ ಗೊತ್ತಿಲ್ಲ. ಇವಾಗ ದಾಸವಾಳ ಹೂವದ ಸೀಸನ್ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೇನೆ ಹೂವನೇ ಇಲ್ಲ. ಫಸ್ಟ್ ಎಲ್ಲ ಎಷ್ಟೊಂದು ಹೂವ ಬಿಡ್ತಿತ್ತು, ಸುತ್ತ ನೋಡಿದ್ರೆ ಬರೀ ಹೂವನೇ ಇರ್ತಿತ್ತು ಗಿಡದಲ್ಲಿ. ಬಟ್ ಇವಾಗಂತೂ ಒಂದು ಹೂವನೂ ಇಲ್ಲ, ಎಲ್ಲೋ ಅಪರೂಪಕ್ಕೆ ಒಂದೇ ಎರಡೋ ಬಿಡುತ್ತೆ ಅಷ್ಟೇ. ಬಟ್ ಇಲ್ಲೊಂದು ಹೂವ ಇತ್ತು, ಬಟ್ ನನ್ಗಂತೂ ಇದ್ರ ಹೆಸರು ಗೊತ್ತಿಲ್ಲ. ಇದು ಕೂಡ ಮನೆ ಮುಂದೆಗಡೆ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಆ ಹೂವನೇ ಮುಡ್ಸೋಣ ಅಂತೇಳಿ ಇಲ್ಲಿ ಮುಡ್ಸ್ಕೊಳ್ತಾ ಇದ್ದೀನಿ. ಎಲ್ಲ ಹೂವನು ಕೂಡ ಒಂದೇ ಅಲ್ವಾ. ಸದ್ಯಕ್ಕೆ ದಾಸವಾಳ ಹೂವ ಇಲ್ದೇ ಇರೋದಕ್ಕೆ ಇದನ್ನೇ ಮುಡ್ಸ್ಕೊಳ್ತಾ ಇದ್ದೀನಿ. ದಾಸವಾಳ ಹೂವ ಒಂದೊಂದು ದಪ್ಪಕ್ಕೆ ಚೆನ್ನಾಗಿರೋದಲ್ಲ, ಚೆನ್ನಾಗಿರೋದು. ಇನ್ನು ಮನೆ ಮುಂದೆಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ. ಪಿಂಕಿ ಊರಿಂದ ನುಗ್ಗೆಕಾಯಿನ ಕೊಟ್ಟು ಕಳಿಸಿದ್ಲು. ಅವ್ರ ಮನೆಗೆ ಹೋಗಿದ್ನಲ್ಲ, ಅವಾಗ ನುಗ್ಗೆಕಾಯಿನ ಕೊಟ್ಟಿದ್ಲು. ಅವತ್ತಿಂದ ಮಾಡೇ ಇರ್ಲಿಲ್ಲ, ಅದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ.
ನುಗ್ಗೆಕಾಯಿ ಸಾಂಬಾರ್ ರೆಸಿಪಿನ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬೇಳೆನ ಒಂದು ಅರ್ಧ ಗಂಟೆ ಆಗುವಷ್ಟು ನೆನೆಸಿ ಇಟ್ಟಿದ್ದೆ. ಈ ರೀತಿ ನೆನೆಸಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ. ಬೇಳೆಯಲ್ಲಿ ಗ್ಯಾಸ್ಟ್ರಿಕ್ ಅಂಶ ಇರೋದ್ರಿಂದ ಈ ರೀತಿ ನೆನೆಸಿ ಹಾಕೊಂಡ್ರೆ ಬೇಳೆನೂ ಕೂಡ ಚೆನ್ನಾಗೂ ಕೂಡ ಬೇಯುತ್ತೆ, ಹಾಗೆಯೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ. ಒಂದು ಕುಕ್ಕರ್ಗೆ ನೆನೆಸಿಟ್ಟಿರುವಂಥ ಬೇಳೆ, 3 ಟೊಮೊಟೊ, ಸ್ವಲ್ಪ ಚಿಟಿಕೆ ಆಗುವಷ್ಟು ಅರಿಶಿನ, ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಎಣ್ಣೆ, ಹಾಗೆಯೇ ನೀರನ್ನ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ನ ಕೂಗಿಸ್ಕೊಳ್ಳೋಣ. ಹಾಂ, ನುಗ್ಗೆಕಾಯಿ ಎಲ್ಲ ಚೆಲ್ಕೊಂಡು ಹಿಂಗೆ ನೀನು ನುಗ್ಗೆಕಾಯಿ ಕಟ್ ಮಾಡಿಕೊಡ್ತೀಯಾ? ಹಾಂ, ನುಗ್ಗೆಕಾಯಿನ ಏನಿದು? ಹಾಂ, ಏನದು ಏನದು? ಏನಿದು ನಿಂದು? ಹಾಂ, ಏ ಕಳ್ಳ. ಇನ್ನು ಅದ್ರ ಮಧ್ಯ ನಮ್ಮ ಅಮ್ಮನೂ ಕೂಡ ಬಂದಿಲ್ಲ. ಅವಳನ್ನ ಆಟಾಡ್ಸ್ಕೊಂಡೆ ಅಡುಗೆನ ಮಾಡಿಕೊಂಡೆ. ನೋಡಿ ಕುಕ್ಕರಲ್ಲಿ ನಾವು ಕೂಗ್ಸಿದಂಥ ಬೇಳೆ, ಟೊಮೊಟೊ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಹಾಗೆಯೇ ಕಟ್ ಮಾಡಿ ನುಗ್ಗೆಕಾಯಿನೂ ಕೂಡ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇದ್ರ ಮೇಲ್ಗಡೆ ಇರುವಂಥ ಸಿಪ್ಪೆನೆಲ್ಲ ಈ ರೀತಿ ತೆಗೆದಿಟ್ಕೊಂಡು ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು ಕುಕ್ಕರ್ಗೆ ಒಂದು 3 ಇಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು, ಎಣ್ಣೆ ಕಾದಾದ್ಮೇಲೆ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ, ಕರಿಬೇವಿನ ಸೊಪ್ಪು, ಜಜ್ಜಿರುವಂಥ ಬೆಳ್ಳುಳ್ಳಿ, ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಒಣಮೆಣಸಿನ್ಕಾಯಿನ ತೆಗೆದಿಟ್ಕೊಂಡು ಈಗ ಇದನ್ನ ಹಾಕೊಂಡು ಕ್ಲೀನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲಿ. ಈ ರೀತಿ ಎಲ್ಲ ಒಗ್ಗರಣೆ ಕೊಟ್ಕೊಂಡ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆಯೇ ಬೇಳೆ ಸಾಂಬಾರ್ಗೆ ಜಜ್ಜಿರುವಂಥ ಬೆಳ್ಳುಳ್ಳಿನೇ ಟೇಸ್ಟು. ಹಾಗೆಯೇ ಸ್ವಲ್ಪ ಅರಿಶಿನದ ಪುಡಿನ ಹಾಕೊಂಡು ಇವಾಗ ನಾವು ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ನುಗ್ಗೆಕಾಯಿನ ಹಾಕಿ ಕ್ಲೀನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಬೇಳೆ ಜೊತೆನೆ ಕೂಗಿಸ್ಕೊಳ್ಬಿಡ್ತಾರೆ, ಬಟ್ ಆವಾಗ ಈ ಟೇಸ್ಟ್ ಸಿಗಲ್ಲ. ನಾವು ಎಣ್ಣೆಲಿ ಈ ರೀತಿ ಚೆನ್ನಾಗಿ ಎಣ್ಣೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಅದರಲ್ಲಿ ನುಗ್ಗೆಕಾಯಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನಾನು ಇದ್ರ ಜೊತೆಗೆ ಬೇರೆ ಏನು ತರಕಾರಿನ ಯೂಸ್ ಮಾಡ್ತಿಲ್ಲ, ಆಲೂಗಡ್ಡೆ ಬದನೆಕಾಯಿನ ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಬರೀ ನುಗ್ಗೆಕಾಯಲ್ಲೇ ಮಾಡ್ಕೊಳ್ಬೋದು, ಬಟ್ ಈ ರೀತಿ ಆಲೂಗಡ್ಡೆ ಬದನೆಕಾಯಿನ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾವು ಕೂಗಿಸಿ ಹಾಗೆಯೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಬೇಳೆ, ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾನೇ ಚೆನ್ನಾಗಿರುತ್ತೆ. ಸೇಮ್ ನೀವು ಮದುವೆ ಮನೇಲಿ ತಿಂತೀರಲ್ಲ ಆ ಟೇಸ್ಟ್ ಸಿಗುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಈಗ ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರನ್ನ ಹಾಕ್ಕೊಂಡು ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ, ಅದನ್ನು ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕು. ಸೊ ಟೇಸ್ಟಲ್ಲಿ ಮಾತ್ರ ಸಖತ್ತಾಗಿರುತ್ತೆ. ಈ ರೀತಿ ಮಾಡಿಕೊಂಡ್ರೆ ಎಲ್ಲನೂ ಒಟ್ಟಿಗೆ ಹಾಕಿ ಕೂಗ್ಸೋದ್ಕಿಂತ ಈ ರೀತಿ ಫ್ರೈನ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಗ ಬೆಂದೋಗುತ್ತೆ. ನಾವು ಹಾಕಿರುವಂಥ ನುಗ್ಗೆಕಾಯಿನೂ ಅಷ್ಟೇ, ಆಲೂಗಡ್ಡೆ ಬದನೆಕಾಯಿನೂ ಅಷ್ಟೇ, ಒಂದು 10 ನಿಮಿಷದಲ್ಲೇ ಸಾಂಬಾರು ಆಗಿಬಿಡುತ್ತೆ. ಮದ್ವೆಲಿ ತಿಂದಾಗ ಇಲ್ಲ ಭಟ್ರು ಮಾಡಿದಾಗ ಅಯ್ಯೋ ಏನು ಚೆನ್ನಾಗಿರುತ್ತಲ್ವ ನುಗ್ಗೆಕಾಯಿ ಸಾಂಬಾರು ಅನ್ನೋ ಬದಲು ನೀವೇ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ. ಆಮೇಲೆ ನಿಮಗೆ ಅನ್ಸುತ್ತೆ ಅಯ್ಯೋ ಏನು ಸಖತ್ತಾಗಿ ಬಂದಿದೆ ಅಲ್ವಾ ನಮ್ಮ ಮನೇಲೇನೆ ಅಂತ. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ರೆಸಿಪಿ ನಿಮಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.